ಕೊನೆಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ. ವಿಜಯೇಂದ್ರ ಮತ್ತು ಯತ್ನಾಳ್ ಒಂದಾದ್ರ ದೆಹಲಿಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಯಾಕೆಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ಅವ್ರ ಕುಟುಂಬದವ್ರನ್ನ ಟೀಕೆ ಮಾಡಿಕೊಂಡೇ ಬಂದಂಥವ್ರು ಯತ್ನಾಳ್. ಅವರಿದ್ದಲ್ಲಿ ಇವರಿರ್ತಿರ್ಲಿಲ್ಲ, ಇವರಿದ್ದಲ್ಲಿ ಅವರಿರ್ತಿರ್ಲಿಲ್ಲ, ಒಂದೇ ವೇದಿಕೆಯಲ್ಲಂತೂ ಕಾಣಿಸ್ಕೋತಾನೆ ಇರಲಿಲ್ಲ. ಆದರೆ ಈಗ ಶಾಸಕ ಯತ್ನಾಳ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದಾಗಿದ್ದಾರೆ. ದೆಹಲಿಯ ಅಂಗಳದಲ್ಲಿ ಒಟ್ಟಿಗೆ ಸಮಾಗಮವಾಗಿದೆ. ಪ್ರಹ್ಲಾದ್ ಜೋಶಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಎಲ್ಲರ ಮುಖದಲ್ಲೂ ಕೂಡ ನಗು ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗಲೇ ಹೇಳ್ತಾ ಇದ್ರು, ಎಲ್ಲವನ್ನ ಒಂದೊಂದಾಗಿ ಸರಿದಾರಿಗೆ ತರುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ. ನಾಳೆ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿಯಾಗಿರ್ಬೋದು. ವಿಜಯೇಂದ್ರ ಅವರೇನೋ JP ನಡ್ಡಾ ಅವ್ರನ್ನ ಭೇಟಿಯಾಗಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಸಮಾಗಮ ಆಗಿದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗಂತೂ ಯತ್ನಾಳ್ ಅವರು ವಿಪರೀತ ಗರಂ ಆಗಿಬಿಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಉದ್ದೇಶಪೂರ್ವಕವಾಗಿ ಇಬ್ಬರನ್ನೂ ಕೂಡ ಒಂದು ಮಾಡೋದಕ್ಕೆ ಅಂತಲೇ ಈ ಒಂದು ಕಾರ್ಯಕ್ರಮ ಏನಾದ್ರು ನಡೆದಿತ್ತಾ? ಆಕಸ್ಮಿಕ ಭೇಟಿನ ಏನು ನಡೀತಾ ಇದೆ ದೆಹಲಿ ರಾಜಕೀಯ ಬಿಜೆಪಿ ವಲಯದಲ್ಲಿ? ಅರವಿಂದ್, ಮೂಲಗಳ ಮಾಹಿತಿಗಳ ಪ್ರಕಾರ ಈ ಎಲ್ಲಾ ನಾಯಕರು ಕೂಡ ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ರಾಜ್ಯದ ಸಂಸದರು ಅಥವಾ ಯಾರೇ ನಾಯಕರು ಕೂಡ ಬಂದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೂತು ಸ್ವಲ್ಪ ಹೊತ್ತು ಸಮಯ ಕಳೆದು ಬರುವಂತದ್ದನ್ನ ಕೂಡ ಈ ಹಿಂದಿನಿಂದಲೂ ಕೂಡ ಗಮನಿಸಿದಿವಿ. ಅದೇ ರೀತಿ ಇವತ್ತು ಕೂಡ ಬೇರೆ ಬೇರೆ ನಾಯಕರು, ಮಾಜಿ ಸಂಸದರು, ಹಾಲಿ ಸಂಸದರು ಎಲ್ಲರೂ ಕೂಡ ಒಟ್ಟಾಗಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕಾಣಿಸ್ಕೊಂಡಿರುವಂತದ್ದು ವಿಶೇಷ. ಅದರಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತೆ ಮಾಜಿ ಸಂಸದ ಮತ್ತೆ ಶಾಸಕ ಬಸನಗೌಡ ಯತ್ನಾಳ್ ಪಾಟೀಲ್ ಕೂಡ ಈ ಒಂದು ಸ್ಥಳದಲ್ಲಿರುವಂತದ್ದು. ಇಬ್ರು ಕೂಡ ಮೊದಲ ಬಾರಿಗೆ ಮುಖಾಮುಖಿಯಾಗಿರುವಂತದ್ದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತ ಸಂಗತಿ. ಇದು ಅಂದ್ರೆ ಅಚಾನಕ್ ಆಗಿ ಆದಂತಹ ಭೇಟಿಯ ಅಥವಾ ಉದ್ದೇಶಪೂರ್ವಕವಾಗಿ ನಡೆದಂತಹ ಭೇಟಿಯ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಕ್ಕಿಲ್ಲ. ಆದ್ರೆ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಈ ಹಿಂದಿನಿಂದಲೂ ಕೂಡ ಯತ್ನಾಳ್ ಅವರು ವಿಜಯೇಂದ್ರ ಅವರ ಮತ್ತೆ ಯಡಿಯೂರಪ್ಪ ಅವರ ಮೇಲೆ ನೇರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ರು, ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಈ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನ ಕೂಡ ಅವರು ಮಾಡುವಂತ ಕೆಲಸವನ್ನ ಮಾಡಿದ್ರು. ಸೊ ಈಗ ಅವರು ನೇರವಾಗಿ ಭೇಟಿಯಾಗಿರುವಂತದ್ದು ರಾಜಕೀಯ ಕುತೂಹಲಕ್ಕೆ ಇದು ಕಾರಣ ಆಗಿರುವಂತದ್ದು. ಯಾವ ರೀತಿಯಾದಂತಹ ಮಾತುಕತೆ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾಳೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಕೂಡ ಮುನ್ನೆಲೆಯಲ್ಲಿದೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ಒಡಕಿಲ್ಲ ಅಂತ ಬಿಂಬಿಸುವಂತಹ ಪ್ರಯತ್ನ ಆಗಿರಬಹುದು ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ಈ ಭೇಟಿ. ಯಾಕೆಂದರೆ ಬಂದರೆ ಈ ಥರ ಭಿನ್ನಾಭಿಪ್ರಾಯಗಳೇ ತುಂಬ ಹೋಗಿದ್ರೆ ಎಲ್ಲವನ್ನೂ ಕೂಡ ಸರಿಪಡಿಸೋದಕ್ಕೆ ಅಮಿತ್ ಶಾ ಅವರು ಕಷ್ಟ ಆಗುತ್ತೆ. ಆ ಮೆಸೇಜ್ ಪಾಸ್ ಮಾಡೋದಕ್ಕೋಸ್ಕರ ಈ ರೀತಿ ಏನಾದರೂ ಸಮಾಗಮ ಆಯ್ತಾ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.